ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ shettyvinutech ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಾಯಕ್ ಶೆಟ್ಟಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಖತರ್ನಾಕ್ ಆಗಿರುವಂಥ ಒಂದು ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್ ನೋಡ್ಬೋದು, ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ನನ್ನ ಒಂದು ಹೆಸರನ್ನು ಬರೆದಿಟ್ಟಿದ್ದೇನೆ. ಈ ಒಂದು ಹೆಸರು ನೋಡಲಿಕ್ಕೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಗೂ ಆ್ಯಕ್ಟಿವ್ ಕೂಡ ಕಾಣಿಸುತ್ತೆ. ನೀವು ಅಂದ್ಕೊಂಡಿರ್ಬೋದು ಫ್ರೆಂಡ್ಸ್, ಇದೊಂದು ವಾಲ್ಪೇಪರ್ನಲ್ಲಿ ಬರೆದಂಥ ಹೆಸರು ಅಂತ. ಇದೊಂದು ವಾಲ್ಪೇಪರ್ನಲ್ಲಿ ಬರೆದಂಥ ಹೆಸರಲ್ಲ, ಇದು ನನ್ನ ಮೊಬೈಲ್ನ ಸ್ಕ್ರೀನ್ ಮೇಲೆ ಬರೆದಿರುವಂಥ ಹೆಸರು. ನೋಡ್ಬೋದು ನೀವು ಇಲ್ಲಿ ಎಲ್ಲಿ ಬೇಕು ಅಲ್ಲಿ ಡ್ರ್ಯಾಗ್ ಮಾಡಿ ಸೆಟ್ ಮಾಡ್ಕೊಳ್ಬೋದು. ಇದೊಂದು ಈ ಥರ ಒಂದು ಮೊಬೈಲ್ನ ಸ್ಕ್ರೀನ್ ಮೇಲೆ ಹೆಸರು ಬರೆಯೋದು ಕೀಪ್ಯಾಡ್ ಮೊಬೈಲ್ ಇರುವಾಗ ಅದೊಂದು ಟ್ರೆಂಡ್ ಇತ್ತು ಫ್ರೆಂಡ್ಸ್. ಆದರೂ ನೀವು ಕೇಳ್ಬೋದು, ಈ ಒಂದು ಮೊಬೈಲ್ನ ಸ್ಕ್ರೀನ್ ಮೇಲೆ ಹೆಸರು ಎಲ್ಲರೂ ಬರ್ಕೊಳ್ತಾರೆ, ನಾನು ಕೂಡ ಬರ್ಕೊಂಡಿದ್ದೇನೆ. ಈ ಒಂದು ಹೆಸರಲ್ಲಿ ಏನುಂಟು ಅಂತ ಕೇಳ್ಬೋದು. ಉಂಟು ಒಂದು ಖತರ್ನಾಕ್ ಹಾಗೂ ಒಂದು ಇಂಪಾರ್ಟೆಂಟ್ ಆದ ಒಂದು ಟ್ರಿಕ್ ಈ ಹೆಸರಿನಲ್ಲಿದೆ. ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಹೆಸರು ಮೇಲೆ ಈ ಥರ ಒಂದು ಕ್ಲಿಕ್ ಮಾಡಿದಾಗ ವಾಟ್ಸಪ್ ಆನ್ ಆಗಿದೆ. ಇದೇ ಥರ ನೀವು ಯಾವ ಆ್ಯಪ್ ಬೇಕಾದರೂ ಈ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗೋಂಗೆ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಕೂಡ ಕೇಳ್ಬೋದು, ಈ ಥರ ಒಂದು ಆಪ್ಷನನ್ನು ಯಾವ ರೀತಿಯಾಗಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ. ಈ ಥರ ಒಂದು ಟ್ರಿಕ್ಕನ್ನು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಒಂದು ಲೈಕನ್ನು ಮಾಡಿ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗೋದಾಗುತ್ತೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ರೀತಿಯ ಒಂದು ಟ್ರಿಕ್ಸನ್ನು ಯೂಸ್ ಮಾಡಬೇಕು ಅಂತ ಹೇಳಿದರೆ ನೀವು ಒಂದು ಚಿಕ್ಕ ಒಂದು ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದು ನಿಮಗೆ ಪ್ಲೇಸ್ಟೋರ್ನಲ್ಲಿ ಇಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಪ್ಲೇಸ್ಟೋರ್ ಓಪನ್ ಮಾಡಿ ಸಿಂಪಲ್ ಟೆಕ್ಸ್ಟ್ ವಿಜೆಟ್ ಅಂತ ಒಂದು ಸರ್ಚ್ ಮಾಡಿ. ಇಲ್ಲಿ ಈ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ಇದನ್ನು ಓಪನ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ನಿಮಗಿದು ಗೊತ್ತಾಗಲ್ಲ ಹೇಗೆ ಇನ್ಸ್ಟಾಲ್ ಮಾಡೋದು, ಯಾವ ರೀತಿ ಆಪ್ರೇಟ್ ಮಾಡೋದು ಅಂತ. ಇದನ್ನು ಈ ಥರ ಓಪನ್ ಮಾಡಿಬಿಟ್ಟು ನೀವು ಫುಲ್ ಬ್ಯಾಕ್ ಹೋಗಬೇಕಾಗುತ್ತೆ, ಎಕ್ಸಿಟ್ ಮಾಡಬೇಕಾಗತ್ತೆ. ಎಕ್ಸಿಟ್ ಮಾಡಿದ್ಮೇಲೆ ನಿಮ್ಮ ಒಂದು ಹೋಮ್ ಸ್ಕ್ರೀನ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಮಧ್ಯದಲ್ಲಿದೆ ನೋಡಿ ವಿಜೆಟ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಇಲ್ಲಿ ಕೊನೆಯಲ್ಲಿದೆ ಎನಿ ಟೆಕ್ಸ್ಟ್ ವಿಜೆಟ್ ಅಂತ. ಇದ್ರ ಮೇಲೆ ಈ ಥರ ಲಾಂಗ್ ಪ್ರೆಸ್ ಮಾಡಿ ನೀವು ನಿಮ್ಮ ಹೋಮ್ ಸ್ಕ್ರೀನ್ ಮೇಲೆ ತಂದಿಟ್ಕೊಳ್ಬೋದು ಎಲ್ಲಿ ಬೇಕಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಮೇಲ್ಗಡೆ ನೋಡಿ ಯುವರ್ ಟೆಕ್ಸ್ಟ್ ಅಂತ ಇದೆ, ಇದರಲ್ಲಿ ನಿಮ್ಮ ಒಂದು ಹೆಸರನ್ನು ಬರಿಬೋದು. ನಾನಿಲ್ಲಿ ನನ್ನ ಒಂದು ಹೆಸರನ್ನು ಬರಿತೇನೆ. ಇಲ್ಲಿ ಕೆಳಗಡೆ ಫಾಂಟ್ ಸೆಟ್ಟಿಂಗ್ ಅಂತ ಇದೆ ನೋಡಿ, ನಿಮಗೆ ಯಾವ ಫಾಂಟ್ಸ್ ಬೇಕು ಆ ಫಾಂಟ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಫಾಂಟ್ಸ್ ಕಲರ್ ಕೂಡ ಇದೆ, ಇಲ್ಲಿ ಯಾವ ಕಲರ್ ಬೇಕು ಆ ಕಲರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಫಾಂಟ್ ಸೈಜ್ ಕೂಡ ಇದೆ, ಸೈಜನ್ನು ನಾನಿಲ್ಲಿ 27ಕ್ಕೆ ಇಟ್ಕೊಂಡಿದ್ದೇನೆ. ಅದಾದಮೇಲೆ ನೀವು ಇಲ್ಲಿ ಎಕ್ಸಿಟಿಗೆ ಹೋಗ್ಬೋದು. ನೋಡ್ಬೋದು ಇಲ್ಲಿ ಈ ಒಂದು ಹೆಸರು ಇಲ್ಲಿ ಬಂದಿದೆ. ಇನ್ನೊಮ್ಮೆ ಈ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಕ್ಷನ್ ಆನ್ ಕ್ಲಿಕ್ ಅಂತಿದೆ ನೋಡಿ, ಇಲ್ಲಿ ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಅದ್ರ ಮೇಲೆ ಪ್ರೆಸ್ ಮಾಡಿದಾಗ ನಿಮ್ಮ ಮೊಬೈಲ್ನಿರುವಂಥ ಆ್ಯಪ್ಸ್ಗಳು ಇಲ್ಲಿ ಬರುತ್ತೆ. ನೀವು ಯಾವ ಆ್ಯಪ್ ಬೇಕು ಆ ಆ್ಯಪನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ವಾಟ್ಸಪ್ಪಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಈ ರೀತಿ ಎಕ್ಸಿಟ್ ಆಗಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೆಸರು ಇಲ್ಲಿ ಬಂದಿದೆ ಮೊಬೈಲ್ ಮೇಲೆ. ನೀವು ಎಲ್ಲಿ ಬೇಕು ಅಲ್ಲಿ ಡ್ರ್ಯಾಗ್ ಮಾಡಿ ಇಟ್ಕೊಳ್ಬೋದು. ಈ ಒಂದು ಹೆಸರು ಮೇಲೆ ಈ ಥರ ಕ್ಲಿಕ್ ಮಾಡಿದಾಗ ವಾಟ್ಸಪ್ ಆನ್ ಆಗಿದೆ. ಇದೇ ರೀತಿ ನೀವು ಯಾವ ಅಪ್ಲಿಕೇಶನ್ ಬೇಕು ಆ ಅಪ್ಲಿಕೇಶನನ್ನು ಈ ಒಂದು ಹೆಸರಿಗೆ ಆ್ಯಕ್ಟಿವೇಟ್ ಮಾಡಿಟ್ಕೊಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.